ಎಲ್ಲ ಅನ್ಕೊಂಡ ಹಾಗೇನೆ ಎಲ್ಲರೂ ವಿಶ್ ಮಾಡಿದ ಹಾಗೇನೆ IPL 2025 ರದ್ದು ಮಾಡಿದರೆ ಈಗ ಅದು ಸಸ್ಪೆಂಡ್ ಆಗಿದೆ. ನಿನ್ನೆ ಧರ್ಮಶಾಲದಲ್ಲಿ ನಡೀತಿದ್ದಂಥ ಪಂಜಾಬ್ ಹಾಗೆ ಡೆಲ್ಲಿ ಮ್ಯಾಚನ್ನ ಅರ್ಧಕ್ಕೇನೆ ನಿಲ್ಲಿಸಿದ್ರು. ಅದನ್ನ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋ ರೀತಿ ನೀಟಾಗಿ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿ ಯಾರಿಗೂ ಏನು ತೊಂದರೆ ಆಗದೇ ಇರೋ ಹಾಗೆ ನಿಲ್ಲಿಸಿದ್ರು. ಅದು ಆಗಿದ್ದು ಈಗ ನಡೀತಾ ಇರೋಂಥ ಯುದ್ಧದಿಂದ. ಭಾರತ ಮತ್ತು ಪಾಕಿಸ್ತಾನ ಮಧ್ಯ ಏನೋ ಒಂದು ಯುದ್ಧ ನಡೀತಾ ಇದೆ, ಅದಕ್ಕೆ ಒಂದು ಪ್ರಿಕಾಷನರಿ ಮೆಷರ್ ಥರ ಈ ಮ್ಯಾಚನ್ನು ನಿಲ್ಲಿಸಿದ್ರು ಅಂತ ಹೇಳ್ಬೋದು. ತುಂಬ ಒಳ್ಳೆಯ ನಿರ್ಧಾರ, ಯಾಕಂದರೆ ಪಾಕಿಸ್ತಾನ ಈಗ ಮಿಲಿಟ್ರಿಯನ್ನು ಎದುರು ಹಾಕೊಳ್ಳೋಕ್ಕೆ ಆಗದೇ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ನಮ್ಮ ಗುರಿ ಬೇರೆ, ನಿಮ್ಮ ದೇಶಕ್ಕೆ ನಾವು ಯಾವುದೇ ಹಾನಿಯನ್ನು ಮಾಡೋಕ್ಕೆ ಬಯಸಿಲ್ಲ ಅಂತ ಅಷ್ಟು ನೀಟಾಗಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ರು ಸಹ ಮತ್ತೆ ಅವರು ಶೆಲ್ಲಿಂಗ್ನ ಶುರು ಮಾಡಿಕೊಂಡ್ರು. ಅದರಿಂದ ಪೂಂಚಲ್ಲಿ ಸಿವಿಲಿಯನ್ಸ್ಗೆ ತೊಂದರೆ ಆಗಿದೆ, ಇನ್ನು ಹಲವು ಕಡೆ ಆಗ್ತಾ ಇದೆ ಕೂಡ. ಅವರು ಈ ಯುದ್ಧವನ್ನು ಎಸ್ಕಲೇಟ್ ಮಾಡ್ತಾನೆ ಇದ್ದಾರೆ. ಅದರ ರೆಸ್ಪಾನ್ಸಲ್ಲಿ ಇಂಡಿಯನ್ ಆರ್ಮಿ ರಾವಲ್ಪಿಂಡಿಯಲ್ಲಿ ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿದೆ ಅನ್ನೋ ಸುದ್ದಿ ಕೂಡ ಓಡಾಡ್ತಾ ಇತ್ತು. ಅಲ್ಲಿ PSL ಮ್ಯಾಚ್ ಕೂಡ ಸ್ಕೆಡ್ಯೂಲ್ ಆಗಿತ್ತು. ಅವುಗಳನ್ನ ಈಗ ದುಬೈಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಮ್ಯಾಚ್ಗಳನ್ನು. ಸೊ PSL ಅಫೆಕ್ಟ್ ಆಗಿದ್ರಿಂದ ಈಗ ಅವರು ನಮ್ಮ IPL ನಡೀತಾ ಇರೋಂಥ ಸ್ಟೇಡಿಯಂಗಳ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನೋ ಥಾಟಲ್ಲಿ ಇದು ಸೇಫ್ ಅಲ್ಲ ಅಂತ ಈ ಮೆಷರ್ನ ತಗೊಂಡಿರೋದು. ತುಂಬ ಒಳ್ಳೆಯ ಕೆಲಸ. ಆ್ಯಂಡ್ ಸ್ಪೆಷಲಿ ಇಲ್ಲಿ ಹೊಗಳಬೇಕಾಗಿರೋದು ಅದನ್ನು ಇಡೀ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡಿದ ರೀತಿಯನ್ನು. ಮೊದಲಿಗೆ ಫ್ಲಡ್ ಲೈಟ್ಸ್ನ ಆಫ್ ಮಾಡಿದ್ರು ಆ್ಯಂಡ್ ಅದರ ಸಮಸ್ಯೆ ಅನ್ನೋ ರೀತಿ ಎಲ್ರಿಗೂ ತಿಳಿಸಿದ್ರು. ಆ್ಯಂಡ್ ಅದೇ ಗ್ಯಾಪಲ್ಲಿ ಎಲ್ಲ ಪ್ಲೇಯರ್ಸ್ನ ಡಗ್ಔಟ್ಗೆ ಕರೆಸ್ಕೊಂಡ್ರು, ಅವರ ಸೇಫ್ಟಿನ ಎನ್ಶ್ಯೂರ್ ಮಾಡಿದ್ರು. ಈಗ ಅವರನ್ನು ಸೇಫಾಗಿ ಕಳಿಸೋದಕ್ಕೆ ಒಂದು ಟ್ರೈನ್ನ ಸೆಪರೇಟಾಗಿ ಅರೇಂಜ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಬಿಕಾಸ್ ಎಲ್ಲ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿರೋದ್ರಿಂದ ಎಲ್ಲ ಕಡೆನೂ ಬ್ಲ್ಯಾಕ್ಔಟ್ ಆಗ್ತಾ ಇದೆ, ಮಾಕ್ ಡ್ರಿಲ್ಗೆ ತಕ್ಕ ಹಾಗೆ ಎಲ್ಲ ನಡೀತಾ ಇದೆ ಅಂತ. ಸೊ ಅದಾದ ನಂತರ ಚೇರ್ಮನ್ನೇನೆ ಬಂದು ಎಲ್ಲ ಪ್ರೇಕ್ಷಕರಿಗೆ ಹೋಗಿ ಅಂತ ಹೇಳಿದ್ರು. ಎಲ್ರಿಗೂ ಸಿಗ್ನಲ್ಸ ಕಳಿಸಿದ್ರು, ಅವರು ಅಲ್ಲೇ ಇದ್ದರು ಎಲ್ಲ ಹೋಗೋ ತನಕ. ಸೊ ಅದರಿಂದ ಜನ ಪ್ಯಾನಿಕ್ ಆಗಲಿಲ್ಲ. ಒಂದಷ್ಟು ಜನಕ್ಕೆ ಅರ್ಥ ಆಯಿತು ಏನಾಗ್ತಿದೆ ಅಂತ, ಇನ್ನೊಂದಷ್ಟು ಜನ ಟೆಕ್ನಿಕಲ್ ಪ್ರಾಬ್ಲಮ್ ಏನೇ ಅಂತ ಅಂದ್ಕೊಂಡ್ರು. ಬಟ್ ಆದಷ್ಟು ಏನು ಆಗಬೇಕಿತ್ತು ಅದು ಕಾಮ್ ಆಗಿ ನಡೆದೋಯ್ತು. ಯಾವುದೇ ಹಾನಿ ಆಗಲಿಲ್ಲ, ನೂಕುನುಗ್ಲು ಆಗಲಿಲ್ಲ. ಇಲ್ಲಿ ಇದಕ್ಕೆ ಒಂದು ಅಪ್ರಿಷಿಯೇಷನ್ ಬರಲೇಬೇಕು. ಬಿಕಾಸ್ ಈ ಥರದ ಪರಿಸ್ಥಿತಿಯಲ್ಲಿ ಯಾವುದು ಕೂಡ ಇಂಪಾರ್ಟೆಂಟ್ ಆಗಲ್ಲ. ಆ್ಯಂಡ್ ಒಂದು ರೆಸ್ಪಾನ್ಸ್ ರಿಯಾಕ್ಷನ್ ಕೊಡೋದಕ್ಕಿಂತ ಹೆಚ್ಚಾಗಿ ಎಷ್ಟು ಹೆಜ್ಜೆ ಮುಂದೆ ಇರ್ತೀವಿ, ಎಷ್ಟು ಪ್ರಿಕಾಷನ್ನ ತಗೊಳ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ. ಆ್ಯಂಡ್ ಅದನ್ನು ತಗೊಂಡಿದ್ದಾರೆ BCCI ಅವರು. ಆಲ್ಸೋ ಇಲ್ಲಿ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮೆಷರ್ಡ್ ಆಗಿ ಇಂಡಿಯನ್ ಆರ್ಮಿ ವರ್ತಿಸ್ತಾ ಇದ್ರು ಕೂಡ ಪಾಕಿಸ್ತಾನ ಆ ರೀತಿ ಮಾಡಿಲ್ಲ. ಅವರು ಎಷ್ಟು ಹಾನಿ ಮಾಡಬೇಕು ಅನ್ನೋದ್ರ ಕಡೆನೇ ನೋಡ್ತಾ ಇರ್ತಾರೆ. ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕೂಡ, ಅದನ್ನು ಡಿಫೆನ್ಸ್ ಸಿಸ್ಟಮ್ ತಡೆ ಹಿಡಿತಾ ಇದೆ ಕೂಡ. ಸೊ ಈ ನಿಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ನಡೆಯೋ IPL ಮುಖ್ಯ ಆಗಬಾರ್ದು. ಆ್ಯಂಡ್ ಅಲ್ಲಿಗೆ ಸೆಕ್ಯೂರಿಟಿ ಕೊಡಬೇಕು, ಅದನ್ನು ನೋಡ್ಕೊಳ್ಬೇಕು ಅನ್ನೋದು ಮತ್ತೆ ನಮ್ಮ ಡಿಫೆನ್ಸ್ ಸಿಸ್ಟಮ್ಗೆ, ಆರ್ಮಿಗೆ, ಅಫಿಷಿಯಲ್ಸ್ಗೆ ತಲೆನೋವು ಆಗಬಾರ್ದು ಅಂತ ಅಷ್ಟೇ. ಇನ್ಫ್ಯಾಕ್ಟ್ ರಾಜಸ್ಥಾನಲ್ಲಿ ನಡೀತಿದ್ದಂಥ ಡೊಮೆಸ್ಟಿಕ್ ಮ್ಯಾಚ್ಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಬಿಕಾಸ್ ಅತಿ ಪ್ರೋನ್ ಏರಿಯಾ ಆಗಿದೆ ಅದು, ಜಮ್ಮು ಕಾಶ್ಮೀರ್, ರಾಜಸ್ಥಾನ್ ಹಾಗೆ ಗುಜರಾತ್. ಸೊ ಅದರ ಜೊತೆಗೆ ಈಗ IPLನ ಕೂಡ ರದ್ದು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಇಂಡಿಯನ್ ಸೇಫ್ಟಿ ಮುಖ್ಯ, ಎಂಟರ್ಟೈನ್ಮೆಂಟ್ ಅಲ್ಲ ಅಂತ ಹೇಳಿದ್ದಾರೆ ಈ ಡಿಸಿಷನ್ನಿಂದ. ಈ ಮ್ಯಾಚ್ಗಳು, ಇನ್ನು ಉಳಿದ ಮ್ಯಾಚ್ಗಳು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಆದಮೇಲೆ ಆಗಲಿ ಅನ್ನೋ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಲೆಟ್ಸ್ ಸಿ. ಬಟ್ ಡೆಫಿನೆಟ್ಲಿ ನನಗಂತೂ ತುಂಬಾ ಖುಷಿ ಆಯಿತು ಈ ಡಿಸಿಷನ್ನ ಕೇಳಿ. ಆಲ್ಸೋ ಪಾಯಿಂಟ್ಸ್ ಟೇಬಲ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಕೂಡ ಆಗಿಲ್ಲ ನಿನ್ನೆಯಿಂದ. ಅದನ್ನು ಹಾಗೆ ಪಾಸ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂಡ್ ಅದು ಮತ್ತೆ ನಡೆಯುತ್ತೆ ಅನ್ನೋ ಸಿಗ್ನಲ್ ಕೂಡ ಇದು. ಬಟ್ ಲೆಟ್ ಸಿ BCCI ಅಫಿಷಿಯಲ್ಸ್ ಹೇಗೆ ನಿರ್ಧಾರ ತಗೊಳ್ತಾರೆ ಅಂತ. ಅಂಡ್ ಆಲ್ಸೋ ನಾವು ಕಂಪ್ಯಾರಿಟಿವ್ಲಿ ಸೇಫ್ ಪ್ಲೇಸ್ನಲ್ಲಿ ಇದ್ದೀವಿ. ಸೊ ನಾವು ಮಾಡಬೇಕಾಗಿರೋದು ಸಪೋರ್ಟ್ ಮಾಡೋದಷ್ಟೇ. ಆ್ಯಂಡ್ ಎಲ್ಲ ಆ್ಯಂಗಲ್ ಕಡೆಯಿಂದನೂ, ಎಲ್ಲ ವಿಷಯಗಳಿಂದನೂ ನರೇಟಿವ್ಸ್ ಬರ್ತಾ ಇರುತ್ತೆ, ಈಗ ಬೀಡ್ ಆಗ್ತಾ ಇರುತ್ತೆ, ಪ್ರೊಪಗ್ಯಾಂಡ ಸೃಷ್ಟಿಯಾಗಿರುತ್ತೆ, ನಮಗೂ ಗೊತ್ತಾಗಲ್ಲ ಯಾವ ಕಡೆಯಿಂದ ಬಂದಿದೆ ಅಂತ. ಸೊ ಅದ್ರ ಕಡೆ ತಲೆ ಕೆಡಿಸ್ಕೊಳ್ದೇನೆ ಈ ನ್ಯೂಸ್ ಚಾನಲ್ಸ್ನೂ ನೋಡೋಕೆ ಹೋಗಬೇಡಿ. ನಿಜವಾಗ್ಲೂ ಅವ್ರಿಗೂ ಏನೂ ಗೊತ್ತಿಲ್ಲ, ಸುಮ್ಮನೆ ಬಡ್ಕೊಳ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ, ಒಂದಕ್ಕೂ ಪ್ರೂಫ್ ಇಲ್ಲ. ಸೊ ಜಸ್ಟ್ ಬಿ ಕಾಮ್ ಆ್ಯಂಡ್ ಸೈಲೆಂಟ್. ಏನೇನೋ ಶೇರ್ ಮಾಡೋಕ್ಕೂ ಹೋಗಬೇಡಿ ವಾಟ್ಸಪ್ನಲ್ಲಿ. ಆ್ಯಂಡ್ ಪ್ರೇ ಮಾಡಿ, ಒಳ್ಳೆ ವಿಶ್ ಮಾಡಿ ಇಂಡಿಯನ್ ಆರ್ಮಿಗೆ ಆ್ಯಂಡ್ ಅವರ ಫ್ಯಾಮಿಲಿಗೆ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಜೈ ಹಿಂದ್.